44 ಕೋಟಿ. ಹಲೋ, ಕೇಳಿಸ್ಕೊತಾ ಇದ್ದೀರಾ? ದಲಿತರು ಕೇಳಿಸ್ಕೊಳ್ಳಿ ಇದನ್ನ. ನಿಮಗೆ ಬೋರ್ವೆಲ್ ತೆಗಿಲಿಕ್ಕೆ, ನಿಮಗೆ ಜಮೀನು ಖರೀದಿ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ, ನಿಮಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ, ನಿಮ್ಮ ಉದ್ಯೋಗಕ್ಕಿದ್ದಂತ ದುಡ್ಡನ್ನ 11,144 ಕೋಟಿನ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಸೇರ್ಕೊಂಡು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಕೊಡ್ಬೋದಾ? ಸಹಿಸ್ಕೋತೀರ ನೀವು? ಕಷ್ಟ ಅಲ್ವಾ ಇದನ್ನು ಮಾತಾಡಿದ್ರೆ? ನಾನು ಈ ವರ್ಷ ಎಷ್ಟು ಗೊತ್ತಾ? 14,600 ಕೋಟಿ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಅದಕ್ಕೆ ಸಮರ್ಥನೆ ಏನು? ನಾಳೆ ನಾನು ಮಾತಾಡಿದೆಲ್ಲ ಕೇಳಿಸ್ಕೊತಾ ಇದ್ದಾರೆ, ಇಲ್ಲೇ ಯಾರೋ ಕೇಳಿಸ್ತಿರ್ತಾರೆ ಅವ್ರಿಗೆ. ಅವ್ರು ನಾಳೆ ಬಂದು ಏನ್ ಹೇಳ್ತಾರೆ ಗೊತ್ತಾ? ಅಷ್ಟು ನಿಮಗೆ ಕೊಡ್ತಾ ಇದೀವಿ ಕಪ್ಪ ಅಂತ. ಹಾಗಂತ ಹೇಳಿದ್ರೆ ನೀವು ಗ್ಯಾರಂಟಿ ಯೋಜನೆ ತಂದಾಗ SCP TSP ಹಣನ ಬಳಸ್ತೀವಿ ಅಂತ ಹೇಳಿದ್ರ? 1ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ದಿನ ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಕೇಂದ್ರ ಸರ್ಕಾರ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಆ 100 ರೂಪಾಯಿ ಗ್ರಾಮಾಂತರ ಪ್ರದೇಶದ ಬಡವನಿಗೆ ತಲುಪುವಷ್ಟೊತ್ತಿಗೆ ಕೇವಲ 10 ರೂಪಾಯಿ ಆಗಿರುತ್ತೆ ಅಂತ. ಇದು ಭಾರತೀಯ ಜನತಾ ಪಾರ್ಟಿ ಹೇಳಿರೋ ಮಾತಲ್ಲ. ಜವಾಹರ್ಲಾಲ್ ನೆಹರು ಅವರ ಮೊಮ್ಮಗ ಹೇಳಿರೋ ಮಾತಿದು. ಈಗ ಅವರ ಮರಿ ಮಗ ಇದ್ದಾರೆ, ಅವ್ರಿಗೂ ಗೊತ್ತದು. ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದು ತಲುಪುವಷ್ಟೊತ್ತಿಗೆ 10 ರೂಪಾಯಿ ಆಗಿರುತ್ತೆ ಅದು. ಇನ್ನು 90 ರೂಪಾಯಿ ಮಧ್ಯದಲ್ಲಿ ಏಜೆಂಟ್ಗಳು, ಅಧಿಕಾರಿಗಳು, ರಾಜಕಾರಣಿಗಳು ದೋಚ್ಕೋತಾ ಇದ್ದಾರೆ, ಮಧ್ಯವರ್ತಿಗಳು ಒಂದಷ್ಟು ತಗೋತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನ್ ಮಾಡೋದು? ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಮಾತಾಡಿದ್ರು. ಯಾರು ಮಾತಾಡಿದ್ದು? ರಾಜೀವ್ ಗಾಂಧಿ. ಯಾವ ಪಕ್ಷದವರು ಅವರು? ಕಾಂಗ್ರೆಸ್ ಪಕ್ಷದವರು. ಏನಾಗಿದ್ರು ಅವರು? ಪ್ರಧಾನಮಂತ್ರಿ ಆಗಿದ್ರು. ದುರದೃಷ್ಟವಶಾತ್ ಒಳ್ಳೆ ಮನುಷ್ಯ ಅವರು ಕೊಲೆ ಆಗೋದು. ಕೊಲೆ ಅಂತಂದ್ರೆ ಬ್ಲಾಸ್ಟ್ ಮಾಡೋದು, ಕೊಲೆನೆ, ಮರ್ಡರ್ ಆಗೋದು. ಆದ್ರೆ ಅವ್ರು ಹೇಳಿದ ಮಾತನ್ನ ಮುಂದೆ ಬಂದಂತ ಸರ್ಕಾರಗಳು ನಡೆಸಬೇಕಿತ್ತಲ್ವಾ? 100 ರೂಪಾಯಿ ಸರ್ಕಾರ ಕಳಿಸಿದ್ರೆ 100 ರೂಪಾಯಿ ತಲುಪಿಸುವಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾರ ತಲುಪಿಸಿದ್ದಾರೆ. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನಗೆ ಒಂದು ಅತೀವವಾದಂಥ ನಂಬಿಕೆ ವಿಶ್ವಾಸವನ್ನು ಉಟ್ಕೊಂಡು ಕೆಲಸ ಮಾಡೋದಕ್ಕೆ ನನಗೆ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾರೆ. ನಾನು ಕೊಟ್ಟಂಥ ಅವಕಾಶ ಬಹುಶಃ ನನ್ನ ಜೀವನದಲ್ಲೇ ನಾನು ಯಾವತ್ತು ಕನಸಲ್ಲೂ ಇರತಕ್ಕಂಥ ಒಂದು ಅವಕಾಶ. ಒಬ್ಬ MLA ಆಗದೆ ದೊಡ್ಡದವನು ಅಂದ್ಕೊಂಡಿದ್ದೇನೆ, ಅಲ್ಲಿಂದ ಒಬ್ಬ ಮಂತ್ರಿ ಆಗದೆ ದೊಡ್ಡದವನು ಅಂತಿದ್ದೆ. ಆದರೆ 8 ಕ್ಷೇತ್ರಗಳ ಮತವನ್ನು ಪಡೆದು ಈ ದೇಶದ ಅಗ್ರಗಣ್ಯ ಪ್ರಧಾನಿಯಾಗುವಂಥ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಜನಕ್ಕೆ, ಮೋದಿಜಿಯವರಿಗೆ ಒಂದು ಮತ ಕೊಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಜನರಿಗೆ ನನಗೆ ಕೊಡೋ ಮತನೂ ಕೂಡ ಮೋದಿಜಿಯವರಿಗೆ ಹೋಗುತ್ತೆ ಅನ್ನೋಂಥ ಒಂದು ಅವಕಾಶ ನನಗೆ ಸಿಕ್ಕಿದೆಯಲ್ಲ, ಆ ಪುಣ್ಯ ಬಹುಶಃ ನನಗೆ ಇತರರಿಗಿಂತ ಹೆಚ್ಚು ದೊರಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿಮ್ಮ ಮಾತುಗಳು, ಒಂದೊಂದು ಮತಕ್ಕೂ ಅಷ್ಟೊಂದು ಮಹತ್ತರವಾದಂಥ ಬೆಲೆ ಇದೆ, ಗೌರವ ಇದೆ. ಅದಕ್ಕೆ ಅವಕಾಶವನ್ನು ಕೊಟ್ಟರೆ ನೀವು ಕೊಡೋ ಮತ ವಿಜೇಂದ್ರನವ್ರಿಗೆ ಹೋಗುತ್ತೆ, ನೀವು ಕೊಡೋ ಮತ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ, ನೀವು ಕೊಡೋ ಮತ ನರೇಂದ್ರ ಮೋದಿಜಿಯವ್ರಿಗೆ ಹೋಗುತ್ತೆ. ಯಾವುದೇ ಮತಗಳು ಕೂಡ ಎಲ್ಲೂ ಕೂಡ ಕನಿಷ್ಠ ಆಗೋದಿಲ್ಲ, ಎಲ್ಲ ಕಡೆಯೂ ಅದಕ್ಕೆ ಆದಂಥ ಗರಿಷ್ಠ ಬೆಲೆಯನ್ನು ಹೊಂದು ಹೋಗ್ತದೆ. ನೀವು ಕೊಡೋ ಮತದಿಂದ, ತರೋ ಮತದಿಂದ ಅಂಥ ಮಹತ್ತರವಾದಂಥ ಬದಲಾವಣೆ ಈ ದೇಶ ಕಾಣುತ್ತೆ. ಈ ದೇಶ ಒಗ್ಗಟ್ಟಾಗಿರಬೇಕು, ಈ ದೇಶ ಅತ್ಯಂತ ಜನಪ್ರಿಯ ಸ್ಥಾನದಲ್ಲಿರಬೇಕು, ನಮ್ಮದು ಅಂತ ಹೆಚ್ಚುಗಾರಿಕೆಯಿಂದ ಮೆರಿಬೇಕು ಅಂದರೆ ಅದು ಭಾರತೀಯ ಜನತಾ ಪಕ್ಷದ ಮತವಾಗಿರಬೇಕು ಮತ್ತು ನರೇಂದ್ರ ಮೋದಿಜಿಯವರಿಗೆ ತಲುಪಬೇಕು.